ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಾಕಿ ತನಿಖೆ ಈಗ ಚುರುಕಾಗಿ ಸಾಗ್ತಾ ಇದೆ. ನಿನ್ನೆ ಸ್ಥಳ ಮಹಜರು ಪ್ರಕ್ರಿಯೆ ಕೂಡ ಮುಗಿತು. ಈಗ ತನಿಖೆ ಬಹಳ ವೇಗವಾಗಿ ಸಾಗುತ್ತಾ ಇದೆ. ಯಾಕಂದ್ರೆ ಈಗ ಕಸ್ಟಡಿಯಲ್ಲಿದ್ದಾರೆ ಎಲ್ಲ ಆರೋಪಿಗಳು. ಇನ್ನು 5 ದಿನ ಬಾಕಿ ಇದೆ. ಹಾಗಾಗಿ ತನಿಖೆ ಇನ್ಮೇಲೆ ಶುರುವಾಗುತ್ತೆ. ಅಸಲಿ ಕಥೆ ಇನ್ಮೇಲೆ ಓಪನ್ ಆಗ್ತಾ ಹೋಗುತ್ತೆ. ಮೃತದೇಹವನ್ನ ಸಾಗಿಸಿದ್ದ ಸ್ಕಾರ್ಪಿಯೋ ಕಾರನ್ನ ಸೀಸ್ ಮಾಡಲಾಗಿದೆ. K03MU8821 ನಂಬರ್ನ ಕಾರನ್ನ ಜಪ್ತಿ ಮಾಡಿದ್ದಾರೆ ಪೊಲೀಸರು. ಕಾರನ್ನ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂದೆ ನಿಲ್ಲಿಸಲಾಗಿದೆ. ಪುನೀತ್ ಎಮ್ಮಾರ್ ಅನ್ನೋರ ಹೆಸರಲ್ಲಿದೆ ಈ ವಾಹನ. RR ನಗರದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಇವನು ಪುನೀತ್. ಇವನ ಹೆಸರಲ್ಲಿರುವಂತಹ ಸ್ಕಾರ್ಪಿಯೋ ವಾಹನ ಇದು. K03MU8821. ನೋಡಿ, ಆ ಮೃತದೇಹವನ್ನ ಸಾಗಿಸಿದಂತಹ ಸ್ಕಾರ್ಪಿಯೋ ಇದು. ಈ ಸುಮ್ಮನಹಳ್ಳಿ ಬ್ರಿಡ್ಜ್ನ ರಾಜಕಾಲುವೆ ಇದೆ, ದೊಡ್ಡ ಮೋರಿ ಇದೆ ಅಲ್ಲಿ ತಂದು ರೇಣುಕಾಸ್ವಾಮಿ ಶವವನ್ನು ಬಿಸಾಕಿ ಹೋಗಿದ್ರು ಇವರು. ಆ ಶವವನ್ನು ಸಾಗಿಸಲಿಕ್ಕೆ ಬಳಸಿದಂಥ ವಾಹನವನ್ನು ಕೂಡ ಈಗ ಪೊಲೀಸರು ಸೀಸ್ ಮಾಡಿದ್ದಾರೆ. ಯಾಕೆಂದರೆ CCTV ಫುಟೇಜ್ಗಳು ಹೇಳ್ತಾ ಇದ್ದಾವೆ. ನೋಡಿ, ಇದೇ ಸ್ಕಾರ್ಪಿಯೋ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಆಟೋ ಇದೆ ನೋಡಿ, ಆಟೋನೂ ಹೌದದು. ಇದೆರಡು, ಸ್ಕಾರ್ಪಿಯೋ ಒಂದು, ಆಮೇಲೆ ಆಟೋ. ಈ ವಾಹನಗಳಲ್ಲಿ ರೇಣುಕಾಸ್ವಾಮಿಯ ಮೃತದೇಹವನ್ನು ಸಾಗಿಸಿದ್ರು. ಒಳಗಡೆ ಯಾರ್ಯಾರಿದ್ರು ಅನ್ನೋದು ನಮಗೂ ಗೊತ್ತಿಲ್ಲ. K03MU8821 ನಂಬರಿನ ಸ್ಕಾರ್ಪಿಯೋವನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಈಗ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಮುಂದೆ ಇದೆ ಅದು. ಈ ಪುನೀತ್ ಇದ್ದಾನೆ, ಪುನೀತ್ ಅನ್ನೋ ಹೆಸರಿನಲ್ಲಿದೆ. ಈ ಪುನೀತ್ ಯಾರು ಅಂತ ಹೇಳಿದ್ರೆ RR ನಗರ, ರಾಜರಾಜೇಶ್ವರಿ ನಗರದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಅಂತ ಇವನು. ಈ ಅಭಿಮಾನಿಗಳ ಸಂಘದ ಅಧ್ಯಕ್ಷರೇ ಜಾಸ್ತಿ ಇದ್ದಾರೆ ಇದರಲ್ಲಿ. ಅಲ್ಲಿ ನೋಡಿದ್ರೆ ಅವನು ರಾಘು ಅಂತೇಳಿ ಚಿತ್ರದುರ್ಗದ ಅಭಿಮಾನಿ ಸಂಘದ ಅಧ್ಯಕ್ಷನು, ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ. ಇವನು ಪುನೀತು RR ನಗರದ ಅಧ್ಯಕ್ಷ ಅಂತೆ. ಇವರ ಸಂಘ ಕಟ್ಕೊಂಡು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಬರೀ ಈ ಕೊಲೆ ಮಾಡಲಿಕ್ಕೆ ವಾಹನಗಳನ್ನು ಸಪ್ಲೈ ಮಾಡೋದು, ಸಹಾಯ ಮಾಡೋದು, ಎತ್ತಾಕೊಂಬರೋದು ಅಲ್ಲ. ಅಭಿಮಾನಿಗಳ ಸಂಘದ ಅಧ್ಯಕ್ಷರು ಇದರಲ್ಲಿ ಭಾಗಿಯಾಗೋದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ನಾನು. ಎಲ್ರಿಗೂ ಅನ್ವಯ ಅಲ್ಲ ಇದು. ಯಾರ್ಯಾರೆಲ್ಲ ಆರೋಪ ಎದುರಿಸ್ತಾ ಇದ್ದಾರೋ ಅವ್ರಿಗೆ ಮಾತ್ರ. ಹಾಗಾಗಿನೇ ಈಗ ತನಿಖೆ ಬಹಳ ಚುರುಕಾಗಿ ನಡೀತಾ ಇದೆ. ನೋಡಿ, ಎಲ್ಲದಕ್ಕೂ ಕೂಡ ಸಾಕ್ಷಿ ಆಧಾರಗಳು ಪೊಲೀಸರ ಹತ್ರ ಇದ್ದಾವೆ. ಅವತ್ತು ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಬಂದಿದ್ದು, ಜೊತೆಗೆ ಶೆಡ್ನಲ್ಲಿ ಕೂಡಿ ಹಾಕಿದ್ದು, ಅವನಿಗೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟಿದ್ದು, ಅದಾದ ಮೇಲೆ ಆತನ ಶವವನ್ನು ಸಾಗಿಸಿದ್ದು. ನೋಡಿ, ಇದೇ ಸ್ಕಾರ್ಪಿಯೋ ವಾಹನದಲ್ಲಿ ರೇಣುಕಾಸ್ವಾಮಿ ಡೆಡ್ ಬಾಡಿಯನ್ನು ತೆಗೆದುಕೊಂಡು ಹೋಗಿದ್ರು. ಏನು ಮಾಡಿದ್ದಾರೆ, RR ನಗರದ ಪಟ್ಟಣಗೆರೆಯ ಶೆಡ್ ಇದೆಯಲ್ವಾ, ಅಲ್ಲಿಂದ ಅಂದರೆ RR ನಗರದ ಮೂಲಕ ಮಹಾಲಕ್ಷ್ಮಿ ಲೇಔಟ್ ರೀಚ್ ಆಗಿ ಅಲ್ಲಿಂದ ಡೆಡ್ ಎಂಡ್ ಬಂದಿದ್ದಾರೆ. ಒಳಗಡೆ ಯಾರಿಗೂ ಗೊತ್ತಾಗದ ಹಾಗೆ. ಆಮೇಲೆ ಸುಮ್ಮನಹಳ್ಳಿ ನಿಯರ್ ಬಂದು ಮೇಲಿಂದ ಬಾಡಿಯನ್ನು ಎಸೆದಿದ್ದಾರೆ. ಆವಾಗ ಟೈಮ್ ಎಷ್ಟಾಗಿತ್ತು ಗೊತ್ತಾ, ಮಧ್ಯರಾತ್ರಿ 3 ಗಂಟೆ, ಅಂದರೆ ಬೆಳಗಿನ ಜಾವ ಅಂದ್ಕೊಳ್ಳೋಣ, 3 ಗಂಟೆ 26 ನಿಮಿಷ. CCTV ಫುಟೇಜ್ ಕೂಡ ಲಭ್ಯ ಇದೆ. ಇದೇ ವಾಹನದಲ್ಲಿ ಅವತ್ತು ಡೆಡ್ ಬಾಡಿಯನ್ನು ಸಾಗಿಸಿದ್ರು. ಇದೇ ಟೈಮ್ನಲ್ಲಿ ದರ್ಶನ್ ಅವತ್ತು ಶೆಡ್ಗೆ ಬಂದಿದ್ರು, ಹೋಗಿದ್ರು ಅಂತ ಹೇಳಲಾಗ್ತಾ ಇದೆ. ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಈಗ ಆರೋಪಿಗಳು ಏನೇ ಹೇಳ್ಬೋದು, ಆದರೆ ಅಲ್ಲಿ CCTVಯಲ್ಲಿ ಇವರ ಚಲನವಲನಗಳೆಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇದೇ ವಾಹನದಲ್ಲಿ ಅವತ್ತು ರೇಣುಕಾಸ್ವಾಮಿಯನ್ನು, ಅಂದರೆ ಆತನ ಶವವನ್ನು ಸಾಗಿಸಿದ್ರು. ಪವಿತ್ರ ಗೌಡ ಕೂಡ ಕೊನೆಯವರೆಗೂ ಅಲ್ಲೇ ಇದ್ದರು, ದರ್ಶನ್ ಅಲ್ಲೇ ಇದ್ದರು ಅಂತ ಹೇಳಲಾಗ್ತಾ ಇದೆ.